ಬನ್ನಿ ಜೋರಾದ ಚಪ್ಪಾಳೆ. ಈಗ ಬರ್ತಾ ಇದ್ದಾರೆ ಶ್ರೀಮತಿ ತಾರುಣ್ಯ. ಎಲ್ಲರಿಗೂ ನವರಾತ್ರಿಯ ಹಬ್ಬದ ಶುಭಾಶಯಗಳು. ಶೀರ್ಷಿಕೆ ನವರಾತ್ರಿ ಹಿನ್ನೆಲೆ. ಒಂದು ಕಥೆಯು ಹೇಳುತ್ತದೆ ದುರ್ಗಾದೇವಿಯ ಮೂಲಕ ಮಹಿಷಾಸುರನ ಸಂಹಾರ. ಇನ್ನೊಂದು ಕಥೆ ವಿವರಿಸುತ್ತದೆ ರಾಮನಂತಹ ಒಳ್ಳೆಯ ವ್ಯಕ್ತಿಯಿಂದ ರಾವಣನಂತವನ ಮೇಲೆ ನಡೆದ ದುಷ್ಟ ಸಂಹಾರ. ನವರಾತ್ರಿಯ ಎಲ್ಲ ದಿನಗಳಲ್ಲಿ ಯಾವುದೋ ರೂಪದಲ್ಲಿ ಭೂಮಿಯ ಮೇಲೆ ಸಂಚರಿಸುವಳು ದೇವಿ. ಅದರ ಇತಿಹಾಸ ಓದಲು ತಿಳಿಯಲು ನಮ್ಮ ಬಳಿ ಇರುವುದು ಗ್ರಂಥಗಾನವಿ. ರಾವಣನನ್ನು ಸೋಲಿಸಲಾಗದೆ ಯುದ್ಧ ಭೂಮಿಯಲ್ಲಿ ಒಂಟಿಯಾಗಿ ನಿಂತ ನಮ್ಮ ಶ್ರೀರಾಮ ತಲೆಯನ್ನು ಕತ್ತರಿಸಿದಾಗಲೆಲ್ಲ ಇನ್ನೊಂದು ಹೊಸ ತಲೆ ಪಡೆಯುತ್ತಿದ್ದ ದಶಾನನ ಮರ್ಮ. ಅಲ್ಲಿಯೂ ಶ್ರೀರಕ್ಷೆಯಾಗಿ ನಿಂತು ದೇವಿ ಸ್ಥಾಪಿಸಿದಳು ಅಧರ್ಮದ ವಿರುದ್ಧ ನ್ಯಾಯ, ಸತ್ಯ, ಧರ್ಮ. ಶರವನ್ನವರಾತ್ರಿಯಲ್ಲಿ ಶೈಲಪುತ್ರಿಯಿಂದ ಸಿದ್ಧಿರಾತ್ರಿಯವರೆಗಿನ ಎಲ್ಲ ದೇವಿಗಳ ವಿಶೇಷ ಪೂಜೆಗಳ ಮಹಿಮೆ ನಮ್ಮಲ್ಲಿ ಇಂದಿಗೂ ಸಾಕ್ಷಿಯಾಗಿದೆ. ದುಷ್ಟತನದ ವಿರುದ್ಧ ಶಿಷ್ಟಾಚಾರದ ಹಿರಿಮೆ. ಕಥೆಗಳು, ಪಾಠಗಳು, ಗ್ರಂಥಗಳು ಎಲ್ಲವುಗಳಿಂದ ತಿಳಿಯುವುದೊಂದೇ ಇಲ್ಲಿ ಯಾರೂ ಮೇಲು ಕೀಳಿಲ್ಲ, ಇರುವುದು ಮಾನವ ಧರ್ಮ ಒಂದೇ. ನವರಾತ್ರಿಯ 9 ದಿನಗಳ ಪೂಜಾ ಆಚರಣೆ ಎಲ್ಲರ ಬಾಳನ್ನು ತರಲಿ ಸಂತಸದ ವಿಜೃಂಭಣೆ. ಎಲ್ಲರಿಗೂ ಧನ್ಯವಾದ. ಕಥೆಯನ್ನ ಕಾವ್ಯವಾಗಿಸಿದಂತಹ ತಾರುಣ್ಯರ ಚಾಕಚಕ್ಯತೆಗೆ ಬನ್ನಿ ಜೋರಾದ ಚಪ್ಪಾಳೆ. ಧನ್ಯವಾದಗಳು ಹಾಗೂ ಅಭಿನಂದನೆಗಳು. ಇದೀಗ ಬರಮಾಡಿಕೊಳ್ಳುವ